ಅಣ್ಣ ಹಗ್ಗ ಒಂಚೂರು ಉದ್ದಕ್ಕೆ ಬಿಡು. ಹಂಗೆ ಹಂಗೆ ನೋಡಿ, ನಿಧಾನಕ್ಕೆ ಹೋಗಿ ಪರವಾಗಿಲ್ಲ. ಹಂಗೆ ಹೋಗಿರ್ಬೇಕಾರೆ ನಿಧಾನಕ್ಕೆ ಹೋಗಿ ತಿರ್ಸಿ ಹಿಂಗೆ. ಬನ್ನಿ ಹಿಂಗೆ. ಸಾಕಿಡ ಕದಿ ಪಾಪ ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಇವತ್ತು ಸ್ನೇಹಿತರ ಕಡೆಯಿಂದ ಹೊಸ ಪರಿಚಯ. ಇವರು ಬನ್ನಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, ಮತ್ತು ಕರ ಹೆಂಗೆ ಗಿಡ ಹಾಕ್ಸೋರಂತೆ, ಯಾವ ರೀತಿ ಹಾಕ್ಸ್ತಾರೆ, ಯಾವ ಟೈಮಲ್ಲಿ, ಇನ್ನೂ ವಾಸಿ ಆಗೋಕ್ಕೆ ಎಷ್ಟು ದಿನ ಬೇಕು ಎಲ್ಲ ವಿಚಾರಣೆ ಮಾಡಿ ವಿಷಯನ ತಿಳಿಸ್ತೀನಿ. ಅಣ್ಣ ನಮಸ್ತೆ. ತಮ್ಮ ಹೆಸರು ಅಣ್ಣ? ಮಾಲಿಂಗ ಅಂದ್ಬಿಟ್ಟು. ಅಣ್ಣ ನೀವು ಎಷ್ಟು ವರ್ಷದಿಂದ ಹೋರಿ ಕಟ್ತಾಯಿದ್ದೀರಾ? ನಾವು ಸುಮಾರು ನಮ್ಮ ಅಪ್ಪರು ಸುಮಾರು ವರ್ಷದಿಂದನೂ ಕಟ್ತಾವ್ರೆ, ನಾವು ಕಟ್ತಾ ಇದ್ದೀವಿ. ಯಾಲೆ ಸುಮಾರು ನಮ್ಮ ಸಣ್ಣ ಹುಡುಗರಿಂದನೂ ಓರಿ ಕಟ್ತಾನೆ ಇದ್ದೀರಾ. ಅಣ್ಣ ಇವರು ಪಕ್ಕ ಇರೋದು ನಿಮ್ಮ ಮಗನ? ಮಗ. ಅಣ್ಣ ಏನಕ್ಕೆ ಓದೋದು ಇದ್ಬಿಟ್ಬಿಟ್ಟು ಇದ್ರ ಫೀಲ್ಡಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಇಲ್ಲ ಓದ್ತಾವನೆ, ಭಾನುವಾರ ರಜಾ ಆಯ್ತಲ್ಲ, ಇಲ್ಲಿ ಬಂದವನೆ ಓರಿ ಪರಿ ಹುಲ್ಲಾಕೋದು ಎಲ್ಲ ಇದು ಮಾಡೋದು ಅವೆಲ್ಲ ಮಾಡ್ತಾನೆ. ಓರಿ ಹುಲ್ಲಾಕೋದು, ನೀರು ಕುಡ್ಸೋದು, ನಾವಿಲ್ದವ ಎಲ್ಲ ಮಾಡ್ತಾನೆ. ಎಲ್ಲ ಮಾಡ್ತಾನೆ. ಅವನೇ ಹಿಡ್ಕೊಂಡು ಹೋಗ್ತಾನೆ, ಅವನೇ ಕಟ್ಟಾಕ್ತಾನೆ. ಅಣ್ಣ ಇವಾಗ ನಿಮ್ಮದು ಯಾವ ತಾಲೂಕು, ಯಾವ ಜಿಲ್ಲೆ ಬರುತ್ತೆ? ನಮ್ಮದು ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಬೆಳ್ಳೂರು ಹೋಬಳಿ, ದೊಡ್ಡ ಪೋಸ್ಟು. ಅಣ್ಣ ಈ ಕರು ಎಲ್ಲಿಂದ ತಂದಿತ್ತು? ಹೇಮಗಿರಿಯಿಂದ. ಎಷ್ಟಾಗಿದೆ ಅಣ್ಣ? 90,000 ಆಗವೆ. 90,000. ಅಣ್ಣ 90,000 ಏನು ಕೂಟ ಮುಂದಕ್ಕೆ ಏನು ಬಿಚ್ಚೋಗೋದು ಅಣ್ಣ? ಏನು ಬಿಚ್ಚಲ್ಲ ಈಗ ಸದ್ಯಕ್ಕೆ. ಮುಂದಕ್ಕೆ ಬಿಟ್ರೆ ಇಂಗ್ಲಿಸ್ಕೋಬೇಕು. ಅಣ್ಣ ನೀವು ಏನು ವ್ಯಾಪಾರ ಮಾಡ್ತೀರಾ? ವ್ಯಾಪಾರ ಮಾಡ್ತೀವಿ. ಅಣ್ಣ ನೀವು ವರ್ಷಕ್ಕೆ ಎಷ್ಟು ಜೊತೆ ಮಾಡ್ತೀರಾ? ವರ್ಷಕ್ಕೆ 4-5 ಜೊತೆ ಮಾಡ್ತೀವಿ. ವರ್ಷಕ್ಕೆ 4-5 ಜೊತೆ ಅಂದರೆ ನೀವು ಯಾರಾದ್ರು ಬಂದರೆ ಕೊಡ್ತೀರಾ? ಇಲ್ಲ ಸಂತೆಗಿಂತೆಗೆ ಎಲ್ಲ ಹೋಗ್ತೀರಾ ಅಣ್ಣ? ಸಂತೆಗೂ ಹೋಗ್ತೀವಿ, ಮನೆ ಹತ್ರ ಬಂದರೂ ಕೊಡ್ತೀವಿ, ಇದು ಮಾಡ್ತಾ ಇರ್ತೀವಿ. ನೀವು ಅಣ್ಣ ಯಾವ ಭಾಗದಲ್ಲಿ ಜಾಸ್ತಿ ಕರ ಮತ್ತು ಎತ್ಕೊಂಡು ತೆಗೆಯೋದು? ನಾವು ಈ ಕೇರ್ಪೇಟೆ, ಹಿಂಗೆ ಚುಂಚುಂಕಟ್ಟೆ, ಹಿಂಗೆಲ್ಲ ಹಿಂಗೆ ಹೋಯ್ತೀವಿ. ಹೇಮಗಿರಿ, ಮುಡುಕ್ತಾರೆ, ಬೂಕುಂಬೆಟ್ಟ, ಈ ಜಾತ್ರೆಗಳೆಲ್ಲ ಜೋರ ಒಳ್ಳೊಳ್ಳೆ ಎತ್ಕೊಳ್ತಾರೆ. ಎಲ್ಲ ಒಳ್ಳೊಳ್ಳೆ ಅಂತೂ ಚೆನ್ನಾಗಿ ಬರ್ತವೆ ಮತ್ತು ನೀವು ಚೆನ್ನಾಗಿರ್ತೀರ. ಅದೇ ಇವಾಗ ಬರ್ತಾ ರೇಟ್ ಎಲ್ಲ ಗಗನಕ್ಕೆ ಹೋಯ್ತಾವಲ್ಲ, ಏನಕ್ಕೆ? ಇವಾಗ ಬರ್ತಾ ರೈಟು ಅಂದರೆ ಒಳ್ಳೆ ಜಾತಿ ಕುಲ ಚೆನ್ನಾಗಿರೋದಕ್ಕೆ ಒಳ್ಳೆ ದುಡ್ಡು ಸಂಪಾದನೆ ಜಾಸ್ತಿ. ಇವಾಗ ಕಮ್ಮಿ ಇರೋಕ್ಕೆ ಕಮ್ಮಿ ಜಾತಿ ಸ್ಪೀಡ್ ಇರಲ್ಲ, ಅವು ಕಮ್ಮಿ ರೈಟು. ಇವಾಗ ಜಾತಿ ಚೆನ್ನಾಗಿರೋದಕ್ಕಿಂತ ಇವು 90,000 ನಾವು ಕೊಟ್ಟು ತಗೊಂಬಂದಿದ್ದೀವಿ. 90,000 ಕೊಟ್ಟು ತಗೊಂಬಂದಿದ್ದೀರಾ? ಅಣ್ಣ ಇವು ಗಿಡ ಹಾಕ್ಸಿದ್ದೀರಾ ಅಂತ ಹೇಳಿದ್ರಿ, ಎಷ್ಟು ದಿನಕ್ಕೆ ಹಾಕ್ಸ್ಬೇಕು ಮತ್ತು ಎಷ್ಟು ದಿನ ಬೇಕು ಹುಷಾರಾಗಕ್ಕೆ? ಯಾವ ಥರ ಹಾಕ್ತೀರಾ ನೀವು ಇಡಾಗನ? ಇದು ಡಾಕ್ಟರ್ ಕೈಲಿ ಇಡ ಹಾಕಿಸ್ತು. ಡಾಕ್ಟರ್ ಬೀಜ ಹೊಡೆದ್ರು, ಹೊಡೆದು 1 ತಿಂಗಳು ತಿಂಡಿ ಕೊಡಂಗಿಲ್ಲ, 1 ತಿಂಗಳು 15 ದಿವಸ ತಿಂಡಿ ಕೊಡಂಗಿಲ್ಲ. ಎಲ್ಲ ಚೆನ್ನಾಗಿ ಇದು ಮಾಡಿ ಬೀಜ ಕರಗಬೇಕು ಅಂದರೆ ಹಳಿ ಎಲ್ಲ ಗಂಟೆ ಎಲ್ಲ ನಿಲ್ದೆ ಇದೆಲ್ಲ ಬೀಜ ಕರಗಬೇಕಂದ್ರೆ 1 ತಿಂಗಳು ಬೇಕು. ಅಷ್ಟೊತ್ತಿಗೆ ಎಲ್ಲ ವಾಸಿ ಆಯ್ತದೆ. ಒಂದು 15 ದಿವಸ 20 ದಿವಸ ಬಿಟ್ಕೊಂಡು ಒಂದು ತಿಂಡಿ ಕೊಡ್ತೀವಿ. ತಿಂಡಿ ಕೊಡ್ತೀರಾ? ಅಣ್ಣ ಇವಾಗ ಏನು ಮೈ ತೊಳೆಯಂಗಿಲ್ಲ? ಇವಾಗ ಅಂತ ಗಂಟೆ ಮೈ ತೊಳೆಯಲ್ಲ, 1 ತಿಂಗಳು ಮೈ ತೊಳೆಯಲ್ಲ. ಇವಾಗ ಯಡೂರು ಜಾತ್ರೆಗೆ ಹಾಕ್ತೀರಾ? ಯಡೂರು ಜಾತ್ರೆಗೆ ಹಾಕ್ತೀವಿ. ಅಣ್ಣ ಏನು ಎಲ್ಲ ಯಡೂರು ಜಾತ್ರೆ ಅಂದ್ರೆ ಏನು ವಿಶೇಷತೆ? ಯಡೂರು ಜಾತ್ರೆ ಅಂದ್ರೆ ನಮ್ಗೆ ಹತ್ರ. ಇವಾಗ ವರ್ಷಕ್ಕೊಂದ್ ಜೊತೆ ಜಾತ್ರೆಲಿ ಮಾರ್ಬಿಟ್ಟು ತಗೊಬರ್ತೀವಿ. ವರ್ಷ ಆ ಜಾತ್ರೆಗೆ ಹೋಗೋದು, ಇದು ಮಾಡೋದು. ಮಾಮೂಲಿ ಜಾತ್ರೆ ಬಿಡಕಾಯ್ತದ, ಹತ್ರ ಜಾತ್ರೆ ಇವಾಗ ನಮ್ಗೆ ಸುತ್ತಲೇ ಕೊನೆ ಜಾತ್ರೆ ಅವಾಗ ಹೋಗೋದು, ಎತ್ತು ಮಾರೋದು, ತಗೊಳ್ಳೋದು ಮಾಡ್ತೀವಿ. ಅಣ್ಣ ಎಲ್ಲಿ ಯಡೂರಲ್ಲಿ ಯಾವ ತರ ದನಗಳೆಲ್ಲ ಸೇರ್ತವೆ? ದೊಡ್ಡ ಓರಿಗಳು ಸೇರ್ತವೆ. ಒಳ್ಳೆ ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಮೆರವಣಿಗೆ ಮಾಡ್ತಾರೆ. ಒಳ್ಳೆ ಎತ್ತು ದೇವಸ್ಥಾನ ಹತ್ರ ಎಲ್ಲ ಇದು ಮಾಡಿ ಕಟ್ತಾರೆ. ಅಣ್ಣ ಅಲ್ಲಿ ಏನಾದ್ರು ಕಮಿಟಿ ಏನಾರು ಮಾಡ್ತಾರಣ್ಣ? ಕಮಿಟಿನೂ ಎಲ್ಲ ಮಾಡ್ತಾರೆ. ಏನು ಯಾವ ತರ ಕಮಿಟಿ ಮಾಡ್ತಾರೆ? ಕಮಿಟಿ ಒಳ್ಳೊಳ್ಳೆ ಓರಿಗೆ ಪ್ರೈಜ್ ಕೊಡ್ತಾರೆ. ಸರ್ಟಿಫಿಕೇಟ್ ಕೊಡ್ತಾರಾ? ಏನು ಚಿನ್ನನ ಬೆಳ್ಳಿನ? ಬೆಳ್ಳಿ ಕೊಡ್ತಾರೆ. ಇದು ಹಾಲಿನ ದುಡ್ಡು, ಆಮೇಲೆ ಇವೆಲ್ಲ ಬಟ್ಲು, ಇವೆಲ್ಲ ಸೆಕೆಂಡು ಫಸ್ಟು ಇವೆಲ್ಲ ಹೆಂಗ್ ಬರ್ತವೆ ಆ ಥರ ಮಾಡ್ತಾರೆ. ಆ ಥರ. ಅಣ್ಣ ನೀವೇನಾದ್ರು ಕಮಿಟಿಗೆ ಏನಾದ್ರು ಬಿಟ್ಟಿದ್ರಾ? ನಾನು ಒಂದ್ಸತಿನೂ ಬಿಟ್ಟಿಲ್ಲ ಯಡೂರಲ್ಲಿ. ಹೌದಾ? ಸುಮ್ಮನೆ ಜಾತ್ರೆ ಎಲ್ಲ ಥರ ಮಾಡ್ಕೊಂಡು ಮನೆಗೆ ಬಿಡ್ತೀನಿ. ಯಡೂರಲ್ಲಿ ಬಿಡೋಕ್ಕೆ ನಾವು ಹೋಯ್ತಿದ್ದಂಗೆ ಮಾರ್ಕೊಬಿಟ್ಟಿದ್ದೀನಿ. ಹೌದಾ? ಅಣ್ಣ ಇದು ನಿಮ್ಮ ಕಾಂಟ್ಯಾಕ್ಟ್ ನಂಬರು? ಕಾಂಟ್ಯಾಕ್ಟ್ ನಂಬರ್ ಐತೆ, ಹೇಳಿ ಅಣ್ಣ. 63 63 66 66 34 08 48. ಅಣ್ಣ ಇವಾಗ ನೀವು ಕಟ್ಟೋದ್ರಲ್ಲಿ ಇವಕ್ಕಿಂತ ಜೋರಾಗಿರೋ ಯಾವ ಕಟ್ಟಿಲ್ವಾಡ? ಇದಕ್ಕಿಂತ ಜೋರಾಗಿರೋ ಒಂದು 90,000 ರೂಪಾಯಿ ತನಕ ಕಟ್ಟಿದೆ. ಇದಕ್ಕಿಂತ 1,00,000 ಗಂಟೆ ಕಟ್ಟಿದೆ. ಅಂದರೆ ನೀವು ಯಾರು ಗಿರಾಕಿ ಕೊಟ್ಟಾಗ ಅವೇನಾದ್ರು ಸೆಲೆಕ್ಷನ್ಗೆ ಮತ್ತು ಚಪ್ಪರಗಳಿಗೆ ಅವರು ಹೋಗವೆ ಅವರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ? ಅವ್ರು ನನಗಿಂತಲೂ ಚೆನ್ನಾಗಿ ಮಾಡಿ ಅವ್ರು 1.5 ಲಕ್ಷ 2 ಲಕ್ಷಕ್ಕನ ಮಾರೋರೆ.
ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿದ್ರೆ ಧನ್ಯವಾದಗಳು. ಸರಿ.